ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಬಹಳನೇ ಕುತೂಹಲಕಾರಿ ಮತ್ತು ಬಹುಶಃ ನಮ್ಮ ಕಾಲದ ಅತ್ಯಂತ ಪ್ರಮುಖ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಅದೇ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ. ಈ ಎಐ ಅನ್ನೋ ಪದವನ್ನ ನಾವು ದಿನಾಲೂ ಎಲ್ಲೋ ಒಂದು ಕಡೆ ಕೇಳ್ತಾನೇ ಇರ್ತೀವಿ ಅಲ್ವಾ? ಆದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ನಿಜವಾಗ್ಲೂ ಏನು? ಈ ಕೇಳೋಕೆ ಕಾಂಪ್ಲೆಕ್ಸ್ ಆಗಿ ಕಾಣಿಸೋ ಪದದ ಹಿಂದಿರೋ ಸರಳ ಅರ್ಥವನ್ನ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಇವತ್ತಿನ ಈ ಚರ್ಚೆಗೆ ಆಧಾರವಾಗಿರೋದು ನಾವು ನೋಡ್ತಾ ಇರೋ ಈ ಇನ್ಫೋಗ್ರಾಫಿಕ್. ಇದರ ಮುಖ್ಯ ಉದ್ದೇಶವೇ ಎಐ ಅನ್ನೋ ವಿಷಯವನ್ನ ಎಲ್ರಿಗೂ ಸುಲಭವಾಗಿ ಅರ್ಥ ಮಾಡಿಸೋದು. ಹಾಗಾದ್ರೆ ಇದರಲ್ಲಿರೋ ಒಂದೊಂದೇ ವಿಷಯಗಳನ್ನ ವಿವರವಾಗಿ ನೋಡೋಣ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಮೊದಲನೇ ಪ್ರಶ್ನೆ, ಏನಿದು ಕೃತಕ ಬುದ್ಧಿಮತ್ತೆ? ಇದರ ಅಸಲಿ ಅರ್ಥ ಏನು? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಐ ಅಂದ್ರೆ ಒಂದು ಕಂಪ್ಯೂಟರ್ ಟೆಕ್ನಾಲಜಿ. ಆದ್ರೆ ಇದು ಸುಮ್ಮನೆ ಒಂದು ಕಂಪ್ಯೂಟರ್ ಅಲ್ಲ. ಇದಕ್ಕೆ ಮನುಷ್ಯರ ತರ ಯೋಚನೆ ಮಾಡೋ, ಹೊಸ ಹೊಸ ವಿಷಯಗಳನ್ನ ಕಲಿಯೋ, ಅಷ್ಟೇ ಅಲ್ಲ, ತಾನಾಗಿಯೇ ನಿರ್ಧಾರಗಳನ್ನ ತಗೊಳ್ಳೋ ಅದ್ಭುತವಾದ ಶಕ್ತಿ ಇರುತ್ತೆ. ಈ ಚಿತ್ರದಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ತೋರಿಸಿದರೆ. ಇದ್ರ ಹಿಂದಿನ ಅಸಲಿ ಐಡಿಯಾ ಏನಪ್ಪಾ ಅಂದ್ರೆ, ಮನುಷ್ಯರ ಮೆದುಳು ಹೇಗೆ ಯೋಚನೆ ಮಾಡುತ್ತೋ ಅದನ್ನೇ ಒಂದು ಯಂತ್ರದಿಂದ ಮಾಡಿಸೋ ಪ್ರಯತ್ನ. ಇದೇ ನೋಡಿ ಎಐ ಟೆಕ್ನಾಲಜಿಯ ಹೃದಯ ಭಾಗ ಅಂತ ಹೇಳ್ಬಹುದು. ಹಾಗಾದ್ರೆ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಇದೇನೋ ಮ್ಯಾಜಿಕ್ ಅನ್ಕೋಬೇಡಿ. ಎಐ ಅನ್ನೋದು 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು, ಡೇಟಾ ಅಂದ್ರೆ ಅಪಾರವಾದ ಮಾಹಿತಿ. 2, ಆಲ್ಗೋರಿದಮ್ಗಳು ಅಂದ್ರೆ ಅದಕ್ಕೆ ಹೇಳ್ಕೊಟ್ಟಿರೋ ರೂಲ್ಸ್. ಮತ್ತು 3ನೇದಾಗಿ ಇದನ್ನೆಲ್ಲ ಪ್ರಾಸೆಸ್ ಮಾಡಕ್ಕೆ ಬೇಕಾಗಿರೋ ಪವರ್ಫುಲ್ ಕಂಪ್ಯೂಟರ್ಗಳು. ಈ 3 ಸೇರಿದಾಗ ಮಾತ್ರ ಎಐ ಅನ್ನೋದು ರಿಯಾಲಿಟಿ ಆಗೋದು. ಸರಿ, ಎಐ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂತು. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದರ ಪಾತ್ರ ಏನು? ಇವತ್ತಿನ ಡಿಜಿಟಲ್ ಜಗತ್ತಲ್ಲಿ ಇದು ಯಾಕೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ ಬನ್ನಿ. ಒಂದು ಕಾಲ ಇತ್ತು, ಎಐ ಅಂದ್ರೆ ಬರೀ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ನೋಡ್ತಿದ್ವಿ. ಆದ್ರೆ ಇವತ್ತು ಹಂಗಲ್ಲ. ಇದು ನಮ್ಮ ಡಿಜಿಟಲ್ ಲೈಫ್ನ ಒಂದು ಭಾಗವೇ ಆಗಿಬಿಟ್ಟಿದೆ. ಇದು ಈಗೊಂದು ಆಯ್ಕೆಯಲ್ಲ, ಬದಲಾಗಿ ಒಂದು ಅವಶ್ಯಕತೆ. ಈ ಚಿತ್ರದಲ್ಲಿರೋ ಮಾಹಿತಿಯ ಮಹತ್ವ ಅನ್ನೋ ಪಾಯಿಂಟ್ ಇದನ್ನೇ ಹೇಳೋದು. ನೋಡಿ, ನಾವು ಪ್ರತಿದಿನ ಕೋಟ್ಯಂತರಗಟ್ಲೆ ಡೇಟಾವನ್ನ ಸೃಷ್ಟಿ ಮಾಡ್ತೀವಿ. ಈ ಮಾಹಿತಿ ಅನ್ನೋ ಸಮುದ್ರದಿಂದ ನಮಗೆ ಬೇಕಾದ ಜ್ಞಾನದ ಮುತ್ತುಗಳನ್ನ ಹೆಕ್ಕಿ ತೆಗೆಯೋ ಕೆಲಸವನ್ನ ಎಐ ಮಾಡುತ್ತೆ. ಹಾಗಂತ ಎಐ ಎಲ್ಲೋ ದೂರದಲ್ಲಿರೋ ಟೆಕ್ನಾಲಜಿ ಅಲ್ಲ. ನಮ್ಮ ಸ್ಮಾರ್ಟ್ ಸಿಟಿಗಳನ್ನ ಪವರ್ ಮಾಡೋದ್ರಿಂದ ಹಿಡಿದು ನಾವು ಬಳಸೋ ಫೋನ್, ಟಿವಿ ಎಲ್ಲವನ್ನೂ ಕನೆಕ್ಟ್ ಮಾಡೋವರೆಗೆ, ಡ್ರೈವರ್ ಇಲ್ದ ಕಾರ್ಗಳನ್ನ ಓಡಿಸೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕಾಂಪ್ಲೆಕ್ಸ್ ಮೆಡಿಕಲ್ ಡೇಟಾವನ್ನ ಅನಲೈಸ್ ಮಾಡೋವರೆಗೂ ಎಐ ನಮ್ಮ ಸುತ್ತಮುತ್ತಲೇ ಇದೆ. ಈ ಡಿಜಿಟಲ್ ಯುಗದಲ್ಲಿ ಎಲ್ಲ ಕಡೆ ಮಾಹಿತಿಯೇ ತುಂಬಿ ಹೋಗಿದೆ. ಇಂಥ ಸಮಯದಲ್ಲಿ ನಮಗೆ ಬೇಕಾದ ಸರಿಯಾದ ಉತ್ತರ, ಸರಿಯಾದ ದಾರಿಯನ್ನ ಹುಡುಕೋಕೆ ಎಐ ಒಂದು ಪವರ್ಫುಲ್ ಅಸಿಸ್ಟೆಂಟ್ ಇದ್ದ ಹಾಗೆ. ಇದು ನಮ್ಮ ಕೆಲಸಗಳನ್ನ ಸುಲಭ ಮಾಡೋದು ಮಾತ್ರ ಅಲ್ಲ, ಹಿಂದೆ ನಾವು ಯೋಚನೆ ಕೂಡ ಮಾಡೋಕೆ ಆಗ್ತಾ ಇರಲಿಲ್ಲ ಅನ್ನುವಂಥ ಹೊಸ ಸಾಧ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಇಷ್ಟೆಲ್ಲ ಪವರ್ಫುಲ್ ಆಗಿರೋ ಒಂದು ಟೆಕ್ನಾಲಜಿ ಬಗ್ಗೆ ಜ್ಞಾನ ಕೇವಲ ಕೆಲವೇ ಎಕ್ಸ್ಪರ್ಟ್ಗಳಿಗೆ ಸೀಮಿತ ಆಗ್ಬಾರ್ದು ಅಲ್ಲ? ಸೊ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಜ್ಞಾನವನ್ನ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹೇಗೆ ತಲುಪಿಸೋದು ಅನ್ನೋದು. ಈ ಚಿತ್ರದಲ್ಲಿರೋ ಕನ್ನಡದಲ್ಲಿ ತಾಂತ್ರಿಕ ಜ್ಞಾನ ಅನ್ನೋ ಮಾತು ನೋಡಿ, ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದು ಕೆಲವೇ ಜನರ ಹಕ್ಕಾಗ್ಬಾರ್ದು. ಅದು ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಸಿಗ್ಬೇಕು. ನೋಡಿ, ಮೂಲದಲ್ಲಿ ಒಂದು ಮಾತು ಹೇಳಿದ್ದಾರೆ, ಜಟಿಲವಾದ ತಾಂತ್ರಿಕ ವಿಷಯಗಳನ್ನು ಮಾತೃಭಾಷೆಯಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವುದು ಬಹಳ ನಿರ್ಣಾಯಕ. ಇದು ಅಕ್ಷರಶಃ ಸತ್ಯ. ಯಾವಾಗ ನಾವು ಒಂದು ವಿಷಯವನ್ನ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೋತೀವೋ ಆಗ ಮಾತ್ರ ಅದ್ರ ಬಗ್ಗೆ ನಾವು ಆಳವಾಗಿ ಯೋಚಿಸೋಕೆ, ಅದನ್ನ ಇನ್ನಷ್ಟು ಚೆನ್ನಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗೋದು. ಯಾವುದೇ ಕಷ್ಟದ ವಿಷಯವನ್ನಾದ್ರೂ ಅದನ್ನ ಸರಳವಾಗಿ ಹೇಳಿದಾಗ ಮಾತ್ರ ಅದು ಎಲ್ಲರಿಗೂ ತಲುಪುತ್ತೆ. ಒಂದ್ರೀತಿ ನೋಡಿದ್ರೆ ಎಐ ಮಾಡೋ ಕೆಲ್ಸನೂ ಇದೆ ಅಲ್ವಾ? ಕೋಟ್ಯಾಂತರ ಡೇಟಾದ ಗೊಂದಲದಿಂದ ನಮ್ಗೆ ಅರ್ಥ ಆಗೋ ಥರ ಸಿಂಪಲ್ ಆಗಿ ಉತ್ತರಗಳನ್ನ ಕೊಡುತ್ತೆ. ಜ್ಞಾನ ಎಲ್ಲರಿಗೂ ಸೇರ್ಬೇಕು ಅನ್ನೋದೇ ಇದರ ಹಿಂದಿನ ದೊಡ್ಡ ಉದ್ದೇಶ. ಎಐ ತಂತ್ರಜ್ಞಾನ ದಿನೇ ದಿನೇ ಬೆಳೆಯುತ್ತಲೇ ಇದೆ, ಇದಂತೂ ಸತ್ಯ. ಇದು ನಮ್ಮ ಮುಂದಿನ ಜಗತ್ತನ್ನ ರೂಪಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ಈ ಹೊಸ ತಂತ್ರಜ್ಞಾನದ ಯುಗಕ್ಕೆ ಕಾಲಿಡ್ತಾ ಇರೋ ನಾವು ನಮ್ಮ ಭವಿಷ್ಯದ ಬಗ್ಗೆ ಯಾವೆಲ್ಲ ಮುಖ್ಯವಾದ ಪ್ರಶ್ನೆಗಳನ್ನ ನಾವೇ ಕೇಳ್ಕೊಳ್ಬೇಕು? ಯಾಕೆಂದ್ರೆ ನಾವು ಕೇಳೋ ಪ್ರಶ್ನೆಗಳೇ ನಮ್ಮ ನಾಳೆಯ ಉತ್ತರಗಳನ್ನ ನಿರ್ಧರಿಸ್ತವೆ.